ಹಾಯ್ ನಮಸ್ಕಾರ. ಇವತ್ತು ನಾವು ನಮ್ಮ ಮಡಿಕೇರಿಯಿಂದ ಕಲ್ಲುಗುಂಡಿಗೆ ಹೋಗ್ತಿದ್ದೀವಿ. ₹1 ಖರ್ಚು ಮಾಡ್ದಂಗೆ ಗಾಡಿಯಲ್ಲಿ ಡ್ರಾಪ್ ತೊಗೊಂಡು ಊಟನ ಯಾರಾದ್ರೂ ಕೇಳ್ಕೊಂಡು ಮಾಡಿಕೊಂಡು ಇವತ್ತು ಕಲ್ಲುಗುಂಡಿ ಹೋಗೋಣ. ಒಂದಿನ ಫ್ರೀಯಾಗಿ ಕಳೆಯೋಣ, ಕಲ್ಲುಗುಂಡಿಗೆ ಹೋಗೋಣ. ಬನ್ನಿ ಗೈಸ್, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಫಾಲೋ ಮಾಡ್ಕೊಳ್ಳಿ. ಹಾಗೆ ನನ್ನ ಎಲ್ಲ ಎಪಿಸೋಡ್ನ ನೋಡ್ತೀರಿ. ಕಲ್ಲುಗುಂಡಿದು ಮಜಾ ಇದೆ. ಬನ್ನಿ ಮೊದಲಿಗೆ ಡ್ರಾಪ್ ತೊಗೊಳ್ಳೋಣ. ನೋಡಿ ಕಾರಲ್ಲಿ ಗಾಯ್ಸ್. ಸರ್ ಹಾಯ್ ಸರ್, ಎಲ್ಲಿ ತನಕ ಹೋಗ್ತಿದ್ದೀರಿ? ಬೆಟಗೇರಿ. ನಾನು ಕಲ್ಲುಗುಂಡಿ ಇಲ್ಲಿ ಕೆಳಗೆ ತನಕ ಬಿಡ್ತೀರಾ? ಆಗ ನಾನು ಕಲ್ಲುಗುಂಡಿ ಹೋಗ್ಬೇಕು, ಇಲ್ಲಿ ಬಿಟ್ಟರೆ ಸಾಕು, ಮಂಗಳೂರು. ಹಾಂ, ಓಕೆ, ಸೂಪರ್, ಥ್ಯಾಂಕ್ ಯು. ಯಾವ್ದು ಸರ್ ಇದು ಕಾರು? ಎಕ್ಸ್ಟರ್ ಅಲ್ವಾ? ನೋಡಿ, ಮೊದಲ ಡ್ರಾಪು ಕಲ್ಲುಗುಂಡಿಗೆ ಎಕ್ಸ್ಟರಲ್ಲಿ ಹೋಗ್ತಿದ್ದೀವಿ. ಸರ್ ಹೆಸರು? ಅನುದೀಪ್ ಅವರು. ನೀವು ಹೊರಟಿರೋದು ಎಲ್ಲಿಗೆ? ಬೆಟಗೇರಿಗೆ ಅಲ್ವಾ? ನೋಡಿ ಸರ್, ಬೆಟಗೇರಿ ಅವರು ನಮ್ಮನ್ನ ಇವಾಗ ಎಲ್ಲಿ ತನಕ ಬಿಡ್ತಾರೆ? ಮಂಗಳೂರು ರೋಡ್ಗೆ ಒಂದು ಕಟ್ಟಾಗುತ್ತೆ. ಸೊ ಇದು ನಾಪಕ್ಲು ಕಡೆ ಹೋಗುತ್ತೆ. ಸೊ ಅಲ್ಲಿಗೆ ಬಿಡ್ತಾರೆ. ಸರ್ ನಿಮ್ಮನ್ನೆಲ್ಲೋ ನೋಡಿದ್ದೀನಿ, ಸಡನ್ ನೆನಪಾಗ್ತಿಲ್ಲ. ಕೆಫೆಯಲ್ಲಿ KR12 ಕೆಫೆಯಲ್ಲಿ ಇರ್ತಾರೆ. ಬೆಟಗೇರಿ ಶಾಲೆಯಲ್ಲಿ. ಹಾಂ, ಓಕೆ ಸರ್. ಒಂದೆರಡು ಹಿತವಚನಗಳು ಹೇಳ್ಬಿಡಿ ಸರ್. 10th ಎಕ್ಸಾಮ್ ನಡೀತಿದೆ. 10ನೇ ತರಗತಿ ಪರೀಕ್ಷೆ ಬರೀತಿರೋ ಎಲ್ಲ ಮಕ್ಕಳಿಗೆ ಚೆನ್ನಾಗಿ ಓದ್ಕೊಳ್ಳಿ ಮತ್ತೆ ಪರೀಕ್ಷೆನ ಚೆನ್ನಾಗಿ ಬರೀರಿ. ಈ ವಿಡಿಯೋ ನೀವು ನೋಡಬಾರ್ದು ಆ್ಯಕ್ಚುಲಿ, ಅಲ್ವಾ? ಅಂದರೆ ಓದ್ಕೋತಿದ್ದಾರೆ ಅಂತ ಅರ್ಥ. ಒಳ್ಳೆ ಮಾರ್ಕ್ಸ್ ತಗೊಳ್ಳಿ, ಕೊಡಗಿಗೆ ಒಂದು ಒಳ್ಳೆ ಹೆಸರು ತಗೊಬನ್ನಿ. ಯಾವತ್ತೂ 3rd 4th ಬರ್ತಾರಲ್ಲ ಕೊಡಗು, ಸೊ ಈ ಸಲ ಫಸ್ಟಲ್ಲಿ ಬನ್ನಿ ಮಕ್ಕಳೇ. ಮೊಬೈಲ್ನ ಸ್ವಲ್ಪ ಕಮ್ಮಿ ನೋಡಿ, ಮೊಬೈಲ್ ಯೂಸ್ ಮಾಡಬೇಡಿ, ರೀಲ್ಸ್ ಎಲ್ಲ ನೋಡೋಕ್ಕೆ ಹೋಗಬೇಡಿ. ಈ ರೀಲ್ನ ನೀವು ಎಕ್ಸಾಮ್ ಆದ್ಮೇಲೆ ನೋಡಿ. ಓಕೆ ಸರ್? ನಾಷ್ಟ ಎಲ್ಲ ಮಾಡಿದ್ರ? ಓಕೆ, ಕಲ್ಲುಗುಂಡಿ ಹೋಗೋಣ ಅಂತ. ಆಮೇಲೆ ಕಾರಲ್ಲಿ ಹೋಗೋರು ಎಲ್ಲರೂ ಸೀಟ್ ಬೆಲ್ಟ್ ಹಾಕೊಂಡು ಪ್ರಯಾಣ ಮಾಡಿ ಸುರಕ್ಷಿತವಾಗಿರಿ. ಆಯ್ತು. ಇವಾಗ ನಾವು ಈ ಒಂದು ಜಂಕ್ಷನಲ್ಲಿದ್ದೀವಿ. ಹಂಗೋದ್ರೆ ಬೆಟಗೇರಿ ನೋಡಿ, ಇಲ್ಲಿ ಕಾವೇರಿ ಉಗಮ ಸ್ಥಾನ ತಲಕಾವೇರಿಗೆ ಹೋಗುತ್ತೆ, ಸುಸ್ವಾಗತ ಅಂತ ಬೋರ್ಡ್ ಹಾಕಿದ್ದಾರೆ. ಹಂಗೋದ್ರೆ ಮಡಿಕೇರಿ, ಹಿಂಗೋದ್ರೆ. ಆಮೇಲೆ ಇವಾಗ ಹಿಂಗೋದ್ರೆ ನಾವು ಮಂಗಳೂರು, ಸುಳ್ಯ, ಕಲ್ಲುಗುಂಡಿ, ಪುತ್ತೂರು ಎಲ್ಲದಕ್ಕೂ ಹೋಗುತ್ತೆ. ಬನ್ನಿ ಕಲ್ಲುಗುಂಡಿಗೆ ಹೋಗೋಣ. ಓಡ್ಕೊಂಡು ನಡ್ಕೊಂಡು ಡ್ರಾಪ್ ತಗೊಂಡು ಹೋಗೋಣ. ಬಂತು ನಾನು ಬಂತು. ನಾನು ಫುಲ್ ಇದ್ದಾರೆ, ಬೇಡ. ರಂಜಾನ್ ಹಬ್ಬ ಆಚರಣೆಗೆ ಹೋಗ್ತಾ ಇದ್ದಾರೆ. ಸೀರಿಯಸ್ಲಿ ನೀವು ಎಲ್ಲೆಲ್ಲಿ ಈ ಥರ ಡ್ರಾಪ್ ತೊಗೊಂಡು ಹೋಗಿದ್ದೀರೋ ಗೊತ್ತಿಲ್ಲ, ಬಟ್ ನಮ್ಮ ಕೊಡಗಲ್ಲಿ ಯಾವ್ದಾನ ಮೂಲೆಗೆ ಹೋಗಿ ನಿಮ್ಗೆ ₹1 ಇಲ್ದಂಗೆ ಟ್ರಾವೆಲ್ ಮಾಡ್ಬೋದು ಅಂಥ ಜನ ರೀ ನಮ್ಮ ಕೊಡಗಿನ ಜನ. ನೋಡಿ, ಇವಾಗ ಕೈ ಹಿಡಿತೀನಿ, ಸುಮ್ಮನೆ ಕೈ ಹಿಡೀರಿ ಸಾಕು. ಅದು ಯಾರೇ ಆಗಿರಿ, ನೀವು ಗೊತ್ತಿರೋರಾಗಿರಿ ಗೊತ್ತಿಲ್ದಿರೋರಾಗಿರಿ, ಗಾಡಿ ನಿಲ್ಲಿಸ್ತಾರೆ, ಡ್ರಾಪ್ ಅಂತೂ ಕೊಡ್ತಾರೆ. ದಟ್ ಈಸ್ ದ ಸ್ಪೆಷಾಲಿಟಿ, ದಟ್ ಈಸ್ ದ ಹಾರ್ಟ್, ದಟ್ ಈಸ್ ದ ಪ್ಯೂರಿಟಿ ಆಫ್ ಹಾರ್ಟ್ ಇನ್ ಆರ್ ಕೊಡಗುಸ್ ಪೀಪಲ್. ಆಯಿತಾ? ಇನ್ನೋವಾ ದೊಡ್ಡ ಗಾಡಿ ನಮ್ಗೆ ಸ್ವಲ್ಪ ಆಗಲ್ಲ. ನಮ್ಗೆ ಟೆಂಪೋ ಸಿಕ್ಕಿದ್ರೇ ಖುಷಿ. ಟೆಂಪೋ, ಪಿಕಪ್ಪು, ಲಾರಿ ಸಿಕ್ಕಿದ್ರೆ ಗುಮ್ಮಂತ ಹೋಗ್ಬಿಡ್ತೀವಿ. ಯಾಕಂದರೆ ನಂಗೆ ಸ್ವಲ್ಪ AC ಅಂದರೆ ಆಗಲ್ಲ ರೀ. AC ರೂಮ್ ಅಂದರೆ ಆಗಲ್ಲ. ನಮ್ದು ಏನಿದ್ರೆ ಈ ಥರ ಬಿಸಿಲಲ್ಲಿ ಹಿಂಗೆ ಓಡಾಡೋ ಅಭ್ಯಾಸ. AC ಆಗಲ್ಲ. ಮತ್ತು ಹೆಂಗೆ ನಡೀತಿದೆ? ಯುಗಾದಿ ಚೆನ್ನಾಗಿ ಆಚರಿಸಿದ್ರಾ? ರಂಜಾನ್ ಬೇರೆ ಬರ್ತಿದೆ, ಬಿರಿಯಾನಿ ತಿನ್ನೋಕ್ಕೆ ರೆಡಿಯಾಗಿದ್ದೀರಾ? ಬನ್ನಿ, ಇವಾಗ ಏನಾದರೂ ಕಲ್ಲುಗುಂಡಿಲಿ ಯಾರಾದರೂ ಸಿಕ್ಕಿದ್ರೆ ಬಾಪಾ ಬಿರಿಯಾನಿ ತಿನ್ನು ಅಂದರೆ ಹೋಗೋದೇ ಬಿರಿಯಾನಿ ತಿಂತೀರಿ. ನನ್ನ ಫಾಲೋವರ್ಸು ಒಬ್ಬರು ಕರೆದಿಲ್ಲ, ಬನ್ನಿ ಹಬ್ಬಕ್ಕೆ ಬನ್ನಿ ಅಂತ ಒಬ್ಬರು ಕರೆದಿಲ್ಲ. ಸಖತ್ ಬೇಜಾರಾಗ್ತಿದೆ. ಈ ವಿಡಿಯೋ ನೋಡಾದರೂ ಕರೀರಪ್ಪ ಹಬ್ಬಕ್ಕೆ. ಹ್ಯಾಪಿ ರಂಜಾನ್ ನಿಮಗೂ. ಓಕೆ, ಚೆನ್ನಾಗಿ ಆಚರಿಸಿ ಹಬ್ಬನ. ಸರ್ ಡ್ರಾಪ್ ಸರ್. ಹಾಂ ಸರ್. ನಂತರ ಇಲ್ಲೊಬ್ರು ನಡ್ಕೊಂಡು ಹೋಗ್ತಿದ್ದಾರೆ, ಬನ್ನಿ ಅವ್ರ ಜೊತೆ ಹೋಗೋಣ ನಡ್ಕೊಂಡು. ಅವ್ರು ಆ ಕಡೆ ಹೋಗ್ಬಿಟ್ರು. ಸರ್ ಏನಾಯ್ತು, ಹೆಲ್ಪ್ ಮಾಡಬೇಕಾ? ಹೇಳಿ, ಏನಾದ್ರು ಗೊತ್ತಿದೆ ನನಗೆ, ಮೆಕ್ಯಾನಿಕ್ ಮಾಡ್ಕೊಡ್ತೀನಿ. ಬೇಡ? ನೋಡಿ ಸರ್ ಮೆಕ್ಯಾನಿಕ್ ಮಾಡ್ತಿದ್ದಾರೆ. ಏನು ಸರ್ ಇದು ಕೆಲಸ ನಡೀತಿರೋದು? ಫಿಟ್ಟರ್ ಕೆಲಸ ಮಾಡ್ತಿರೋದಾ? ನೋಡಿ, ಇವಾಗ ಟೆಂಪೋ ರೆಡಿ ಆದರೆ ಇದೇ ಗಾಡೀಲಿ ಮುಂದೆ ಹೋಗ್ಬೋದಾ? ರೆಡಿ ಆಗುತ್ತಾ? ಸರ್ ನಿಮ್ಮ ಹೆಸರು? ರಾಧಾಕೃಷ್ಣ. ಸರ್ ನಿಮ್ಮದು? ಮಲಯಾಳನೋ? ಅಲ್ಲ, ಕನ್ನಡ. ಓಕೆ, ಸೂಪರ್ ಸರ್, ಥ್ಯಾಂಕ್ ಯು ಸರ್. ಓಕೆ, ಬನ್ನಿ. ಟೆಂಪೋ ರೆಡಿ ಆಗಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ನಾವು ಹಂಗೆ ಓಡ್ಕೊಂಡು ಹೋಗೋಣ ಮುಂದೆ. ನಡಿಬೇಕ್ರಿ, ನಡೆದ್ರೆ ಒಳ್ಳೇದ್ರಿ ಆರೋಗ್ಯಕ್ಕೆ, ಅಲ್ವಾ? ಬರೀ ಗಾಡೀಲಿ ಹೋದರೆ ಹೆಂಗಿರುತ್ತೆ ಆರೋಗ್ಯ? ಸ್ವಲ್ಪ ನಡೆದ್ರೆ ಒಳ್ಳೆಯದು. ಹಳೆ ಕಾಲದಲ್ಲೆಲ್ಲ ನಡ್ಕೊಂಡೇ ಹೋಗ್ತಿದ್ರು, ಗೊತ್ತಾ ನಿಮಗೆ? ಇವಾಗೆಲ್ಲ ನಾವು ಮನೆಗೆ ಕಾರ್ ಬಂದಿದೆ, ಬೈಕ್ ಬಂದಿದೆ ಅಂತ ಹೇಳ್ಬಿಟ್ಟು ನಡೆಯೋದನ್ನ ನಿಲ್ಲಿಸ್ಬಿಟ್ಟಿದ್ದೀವಿ. ನೋಡಿ ಸರ್ ಎಷ್ಟು ಆರೋಗ್ಯವಾಗಿದ್ದಾರೆ. ಸರ್ ನಮಸ್ತೆ ಸರ್.
ನಡಿಬೇಕಲ್ವ ಸರ್? ನಡೆದ್ರೆ ಒಳ್ಳೇದಲ್ಲ ಸರ್? ಯಾವತ್ತೂ ಗಾಡೀಲಿ ಹೋದರೆ ಆರೋಗ್ಯ ಏನಾಗುತ್ತೆ ಸರ್? ಹೇಳಿ ಸರ್ ಅವ್ರಿಗೆ ಅಲ್ವ, ಹೇಳಿ ಸರ್ ಒಂದು ಮಾತು. ನೋಡಿ ಸರ್ ಕೆಲಸ ಮಾಡ್ತಿದ್ದಾರೆ ಬಿಸಿಲಲ್ಲಿ, ಒಳ್ಳೇದಾಗಲಿ ಸರ್. ಬಾಯ್ ಸರ್. ನೋಡಿ ನಮಗೆ ಕರೆಂಟ್ ಚೆನ್ನಾಗಿ ನಮ್ಮ ಮನೆಗೆಲ್ಲ ಕರೆಂಟ್ ಬರಬೇಕಂದ್ರೆ ಅವರೇ ಕಾರಣ, ಚೆಸ್ಕಾಮ್ ಅವ್ರು ಇದ್ರೇ ನಮಗೆ. ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಿಯಪ್ಪ. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಮಂಡಳಿ, ಥ್ಯಾಂಕ್ ಯು ಸರ್. ಗಾಡಿ ಸಿಕ್ಕಿಲ್ಲ ಅಂದರೆ ನಾವು ಹಾಗೆ ನಿಂತ್ಕೋಬಾರ್ದು ಒಂದು ಕಡೆ. ಏನಾಗಲಿ ಮುಂದೆ ಸಾಗುನಿ ಅಂತ ದೊಡ್ಡವ್ರು ಹೇಳ್ಕೊಟ್ಟಿಲ್ವಾ? ಆ ಥರ ನಾವು ಮುಂದೆ ಹೋಗ್ತಾ ಇರಬೇಕು ಅಲ್ವಾ? ಜೀವನ ಹಂಗೆ ನಿಂತಿರಬಾರ್ದು ಅಲ್ವಾ ಸರ್? ನೋಡಿ ನಮ್ಮ ಜೊತೆ ಇಲ್ಲಿಗ ಸ್ವಲ್ಪ ವಯಸ್ಸಾದವ್ರು ಇದ್ದಾರೆ, ಅವ್ರ ಜೀವನ ನೋಡಿದ್ದಾರೆ, ಎಕ್ಸ್ಪೀರಿಯೆನ್ಸ್ ಇದೆ ಅಲ್ವಾ ಸರ್? ಅಲ್ವಾ ಸರ್? ಗಾಡಿ ನಿಲ್ತು ಅಂತ ಹೇಳ್ಬಿಟ್ಟು ಗಾಡಿ ಸಿಕ್ಕಿಲ್ಲ ಅಂತ ನಾವು ನಿಂತ್ಕೋಬಾರ್ದು, ಹೋಗ್ತಾ ಇರಬೇಕಲ್ಲ ಸರ್? ನೀವೇನಂತೀರಾ? ಅಲ್ವಾ ಸರ್? ಹೋಗ್ತಾ ಇರ್ಬೇಕು, ಮುಂದೆ ಹೋಗ್ಬೇಕು ಸರ್. ಜೀವನ ದೊಡ್ಡದಿದೆ. ಹೇಳಿ ಸರ್ ಅವ್ರಿಗೆ, ಖುಷಿಯಾಗಿರಿ, ಮುಂದೆ ಹೋಗಿ ಅಲ್ವಾ ಸರ್? ಬಾಯ್ ಸರ್. ನೋಡಿ ಇದೇ ಜೀವನ ಪಾಠ ಎಲ್ಲ ನೋಡಿ, ಅಲ್ಲಿ ನಗ್ತಾ ಇದ್ದಾರೆ ಆರಾಮಾಗಿ, ಖುಷಿಯಾಗಿ ನಗ್ತಾ ಇರಬೇಕು. ಜಾಲಿ ಜೀವನ ಏನಿಲ್ಲ ರೀ. ನೋಡಿ ಒಂದು ಬಾಟ್ಲ್ ಇವಾಗ ಇರುತ್ತೆ, ನೆಕ್ಸ್ಟ್ ಮೂಮೆಂಟ್ ಹೊಡೆದೋಗುತ್ತೆ. ಇಷ್ಟೇ ಜೀವನ, ಎಂಜಾಯ್ ಮಾಡಿ. ನೋಡಿ ಇಲ್ಲಿ ಆರಾಮಾಗಿ ಜಾಲಿ ಮಾಡಬೇಕು. ಹಾಯ್ ಸರ್, ನಮಸ್ತೆ ಸರ್, ಹ್ಯಾಪಿ ರಂಜಾನ್ ಇದೆ ನಿಮಗೆ? ಸೂಪರ್ ಸರ್. ಹೆಂಗೆ ಆಚರಿಸ್ತಿದ್ದೀರಾ ರಂಜಾನ್ ಹಬ್ಬ? ಜೋರು, ಬಿರಿಯಾನಿ. ನಾಳೆ ಬಂದರೆ ಬಿರಿಯಾನಿ. ಎಲ್ಲರೂ ಬಂದುಬಿಟ್ರೆ? ಬನ್ನಿ. ಎಲ್ಲರೂ ಬಂದರೆ? ಜಾಸ್ತಿ ಜನ ಬಂದುಬಿಟ್ರೆ ಬನ್ನಿ ತಿನ್ನುವ. 50,000 ಜನ ಆದರೂ ಬನ್ನಿ. ಬನ್ರಿ, ಹೃದಯ ದೊಡ್ಡದು, ಇದು ದೊಡ್ಡದಲ್ಲ. ನೋಡಿ ರಂಜಾನ್ ಬಂದ್ಬಿಡಿ. ನಾಳೆ ಬರ್ತೀನಿ ಸರ್. ನಾಳೆ ಬರಲ್ಲ ಮೇಡಮ್? ಓಕೆ, ಹ್ಯಾಪಿ ರಂಜಾನ್, ಬಾಯ್. ನೋಡಿ ರಂಜಾನ್ ಆಚರಣೆ ನಡೀತಾ ಇದೆ. ನೋಡಿ ಎಷ್ಟು ಜನ ಆದರೂ ಬನ್ನಿ ಅಂತ ಕರೀತಾವ್ರೆ. ಇಲ್ಲೇ ಇರೋದು ಇವ್ರ ಹೋಟೆಲು, ತುಂಬ ಒಳ್ಳೆಯ ಮನಸ್ಸು. ನಾನು ಹೋಗ್ತೀನಿ ಸಾಧ್ಯ ಆದರೆ ರಂಜಾನ್ ಊಟ ಮಾಡೋಕ್ಕೆ. ನೋಡಿ ಇವಾಗ ನಾನು ಎಲ್ಲಿದ್ದೀನಿ ಗೊತ್ತಿಲ್ಲ ಸೀರಿಯಸ್ಲಿ. ನಡ್ಕೊಂಡೇ ಬಂದ್ಬಿಟ್ಟಿದ್ದೀನಿ. ಒಂದೂವರೆ 2 ಕಿಲೋಮೀಟ್ರ್ ನಡ್ಕೊಂಡೇ ಬಂದ್ಬಿಟ್ಟು ಗಾಡಿ ಹುಡ್ಕೋಣ, ಸಿಗುತ್ತೆ ಯಾವುದಾದ್ರೂ ಗಾಡಿ. ಕಲ್ಲುಗುಂಡಿ ಎಲ್ಲಿದೆ ಗುರು? ಸಂಪಾಜೆ ದಾಟ್ಕೊಂಡು ಹೋಗ್ಬೇಕು ಕಲ್ಲುಗುಂಡಿಗೆ. ಸಿಕ್ಕತು ಪಿಕಪ್ ಸಿಕ್ಕತು, ಪಿಕಪ್. ಹಾಯ್ ನಮಸ್ತೆ. ಎಲ್ಲಿ ತನಕ ಹೋಗ್ತಿದ್ದೀರಾ ಸರ್? ಕಟಗಿರಿ. ಅಲ್ಲಿ ತನಕ ಬಿಡ್ತೀರಾ? ಓಕೆ, ಥ್ಯಾಂಕ್ ಯು. ನೋಡಿ ಪಿಕಪ್ಪಲ್ಲಿ ಹೋಗ್ತಿದ್ದೀವಿ ಈಗ. ಪಿಕಪ್ ಯಾವ ಸರ್ ನಿಮ್ಮದು? ಕೂಡ್ಗೆ. ನೋಡಿ ಕೂಡ್ಗೆ ನಮ್ಮ ಫೇವ್ರೇಟ್ ಕುಶಾಲನಗರ, ಕೂಡ್ಗೆಯಿಂದ ಬಂದಿರೋದು ಇವರು. ಎಲ್ಲಿ ಕೂಡ್ಗೆಯಲ್ಲಿ? ಕೂಡ್ಮಂಗ್ಳೂರಿಂದ ಬಂದಿದ್ದಾರೆ. ನೋಡಿ ಕೂಡ್ಮಂಗ್ಳೂರಿಂದ ಕನೆಕ್ಷನು ಕಾಟಿಗೇರಿಗೆ ಹೋಗ್ತಿದ್ದೀವಿ ಅವ್ರ ಪಿಕಪ್ಪಲ್ಲಿ. ಕಾಟಿಗೇರಿ ಹೋಗಿ ಅಲ್ಲಿಂದ ಬೇರೆ ಗಾಡಿ ಎತ್ಕೊಂಡು ನಾವು ಕಲ್ಲು ಗುಂಡಿಗೆ ಹೋಗ್ತಾ ಇದ್ದೀವಿ. ಕಲ್ಲುಗುಂಡಿ ಹೋಗಿದ್ದೀರಾ ಯಾವತ್ತಾದರೂ? ಹೋಗಿಲ್ಲ. ಯಾಕೆ ಸರ್ ಡಲ್ ಆಗಿದ್ದೀರಾ? ಯುಗಾದಿ ಹೆಂಗೆ ಆಚರಿಸಿದ್ರಿ? ಪರವಾಗಿಲ್ವಾ? ರಂಜಾನು ಯಾರ ಫ್ರೆಂಡ್ ಕರೆದಿಲ್ಲ? ಕೊಟ್ಟರೆ ಇಲ್ಲೇ ಇದೆ ಗಮ. ಎಲ್ಲಿದೆ ತೋರಿಸಿ ವಿಡಿಯೋ ತೋರಿಸಿ. ಸರಿ, ಓಕೆ, ಒಳ್ಳೆಯದಾಗಲಿ. ಸಿಗೋಣ ನಾವು ಈಗ ಕಲ್ಲು ಗುಂಡಿಯಲ್ಲಿ. ನೋಡಿ ಇವ್ರಿಗೆ ಯಾರೋ ಬಿರಿಯಾನಿ ಕೊಟ್ಟಿದ್ದಾರೆ, ಎಕ್ಸ್ಟ್ರಾ ಆಗಿಬಿಟ್ಟಿದೆ ಅಂತ ಇವರಿಬ್ಬರು ತಿಂದಿದ್ದಾರೆ. ಇವಾಗ ಒಂದು ಬಿರಿಯಾನಿ ಎಕ್ಸ್ಟ್ರಾ ಇದೆ, ಅದನ್ನ ನನಗೆ ಸಿಕ್ತಿದೆ. ನೋಡಿ ತಿನ್ನೋ ಅನ್ನದ ಮೇಲೆ ತಿನ್ನೋರ ಹೆಸರು ಬರ್ದಿರುತ್ತೆ ಅಂತಾರಲ್ಲ, ಅನ್ನದ ಋಣ ಹಂಗಿದೆ. ನೋಡಿ ಇವಾಗ ಅನ್ನ ಸಿಕ್ಕಿದೆ ನಮಗೆ. ಹೊರಗಡೆ ಹೋಗಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಮತ್ತೆ ಪ್ರಯಾಣ ಮುಂದುವರ್ಸೋಣ. ಓಕೆ, ಇದರಿರಕ್ಕೋ ಇಳಿಯೋಗಿ ಇಸ್ಕೋತೀನಿ ಬಿರಿಯಾನಿ. ಕೊಡಿ ಬಸ್. ಥ್ಯಾಂಕ್ ಯು. ಬಾಯ್. ನೋಡಿ ಡ್ರಾಪ್ ಜೊತೆಗೆ ಊಟನೂ ಕೊಟ್ಬಿಟ್ಟು ಹೋಗಿದ್ದಾರೆ. ಊಟ ಅಲ್ಲ ರೀ, ನಾರ್ಮಲ್ ಊಟ, ಮಟನ್ ಬಿರಿಯಾನಿ ಕೊಟ್ಬಿಟ್ಟು ಹೋಗಿದ್ದಾರೆ. ಮಟನ್ ಬಿರಿಯಾನಿ, ಬನ್ನಿ ಇವಾಗ ಮಟನ್ ಬಿರಿಯಾನಿ ತಿನ್ಕೊಳ್ಳೋಣ. ಅದಾದ್ಮೇಲೆ ಪ್ರಯಾಣನ ಮುಂದುವರ್ಸೋಣ. ಒಂದು ಒಳ್ಳೆ ಜಾಗ ಹುಡುಕಿ ಮಟನ್ ಬಿರಿಯಾನಿ ತಿನ್ನೋಣ. ಇಲ್ಲೇ ಊಟ ಮಾಡೋಣ, ಸ್ವಲ್ಪ ತಣ್ಣಗಿದೆ ಜಾಗ. ಸೊ ಅದಕ್ಕೆ ಇಲ್ಲೇ ನೆಮ್ಮದಿಯಾಗಿ ಊಟ ಮಾಡಿ ಮತ್ತೆ ಮುಂದೆ ಪ್ರಯಾಣ ಮಾಡೋಣ. ಓಕೆ, ಇಲ್ಲಿ ಊಟ ಮಾಡೋಣ. ಊಟ ಏನಕ್ಕೆ ಬೇಗ ತಿನ್ಕೋಬೇಕಂದ್ರೆ, ಊಟ ಸಿಕ್ಕಿರುತ್ತಲ್ವಾ ಅವೆಲ್ಲ ತಿನ್ಕೊಬಿಡ್ಬೇಕು. ಊಟದ ಮಹತ್ವ ನಿಮ್ಗೆ ಗೊತ್ತಿಲ್ಲ. ಬನ್ನಿ ಗಾಯ್ಸ್, ರಂಜಾನ್ ಬಿರಿಯಾನಿ ಸಿಗಬೇಕು ಅಂತ ಅನ್ಕೋತಿದ್ದೆ, ಸಿಕ್ಕೇ ಬಿಡ್ತು. ಸ್ವಲ್ಪ ನೀರನ್ನ ಯಾವತ್ತೂ ಇಟ್ಕೊಂಡಿರ್ಬೇಕು ಪ್ರಯಾಣ ಮಾಡಬೇಕಾದ್ರೆ. ಓಕೆ,
ನಿಜ ನಾನು ನೋಡಿದ್ರೆ ಯಾರೋ ಸೈಕ್ ನನ್ನ ಮಗ ಅನ್ಕೋಬೋದು. ಬನ್ನಿ ಗಾಯಸ್, ರಂಜಾನ್ ಬಿರಿಯಾನಿ ತಿನ್ನೋಣ. ದೇವ್ರೆ ಅನ್ನದಾತೋ ಸುಖಿ ಭವ. ಹಾಂ ಹಾಂ ಸಖತ್ತಾಗಿದೆ ಮಾತ್ರ. ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿದೆ. ಮಟನ್ ಬಿರಿಯಾನಿ ಇಲ್ಲೇ ಆರಾಮಾಗಿ ಫುಲ್ ಬ್ಯಾಟಿಂಗ್ ಮಾಡಿ ಇವಾಗ ನಾವು ಮುಂದಕ್ಕೆ ಹೋಗೋಣ. ಇವಾಗ ನಾನು ಇರೋದು ಕಾಟಗೇರಿಲಿ ನೋಡಿ. ಕಾಟಗೇರಿಲಿ ಒಬ್ರು ಮನೆಗೆ ಹೋಗೋ ದಾರಿ ದಯವಿಟ್ಟು ಬೈಕೋಬೇಡಿ ಸರ್, ಕ್ಲೀನ್ ಮಾಡೇ ಹೋಗ್ತೀನಿ. ಏನು ಕಸ ಇಲ್ಲ, ಕ್ಲೀನ್ ಮಾಡಿಬಿಟ್ಟು ಹೋಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸ್ವಲ್ಪ ನೆರಳಿತ್ತು ಅದಕ್ಕೆ ಅಲ್ಲಿ ಕುತ್ಕೊಬಿಟ್ಟೆ.